ಬೆಂಗಳೂರಿನ ಶಾಪಿಂಗ್ ಮಾಲ್ನಲ್ಲಿ ರೌಡಿ ಶೀಟರ್ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಶಾಪಿಂಗ್ ಮಾಡಿ ಹಣ ಕೇಳಿದ್ದಕ್ಕೆ ಚಾಕುವನ್ನ ತೋರಿಸಿದ್ದಾನೆ ಇಮ್ರಾನ್ ಅಲಿಯಾಸ್ ಗೋಲಿ ಇಮ್ರಾನ್, ಅಶೋಕನಗರ ರೌಡಿ ಶೀಟರ್. ಶನಿವಾರ ರಿಚ್ಮಂಡ್ ರಸ್ತೆಯಲ್ಲಿ ಶಾಪಿಂಗ್ಗೆ ಬಂದಿದ್ದಂತಹ ಇಮ್ರಾನ್ ಶಾಪಿಂಗ್ ನಂತರ ಹಣವನ್ನ ಕೇಳಿದ್ದಕ್ಕೆ ಚಾಕುವನ್ನ ತೋರಿಸಿ ಬೆದರಿಸಿದ್ದಾನೆ ಇಮ್ರಾನ್. ಕೂಡಲೇ ಅಶೋಕನಗರ ಪೊಲೀಸರಿಗೆ ವಿಷಯವನ್ನ ತಿಳಿಸಿದ್ದಾರೆ ಶಾಪ್ನ ಸಿಬ್ಬಂದಿ. ಆದ್ರೆ ಈ ಬಗ್ಗೆ ದೂರು ಬೇಡ, ಆತನನ್ನ ಕರೆಸಿ ಮಾತಾಡ್ತೀವಿ ಅಂದಿದ್ರಂತೆ ಪೊಲೀಸರಿಗೆ ಬುದ್ಧಿ ಇದೆಯೋ ಇಲ್ವೋ ಅಂತ. ವಿಡಿಯೋ ವೈರಲ್ ಆಗೋವರೆಗೂ ಸೈಲೆಂಟ್ ಆಗಿದ್ದಂತಹ ಪೊಲೀಸರು ಯಾರಾದ್ರೂ ತಿವಿಬೇಕು, ಸರ್ ಈ ತರ ಆಗ್ತಾ ಇದೆ ನೋಡಿ ಎದ್ದೇಳಿ ಅಂತ ಹೇಳ್ಬೇಕು ಅವ್ರಿಗೆ. ಹಾಗಿದ್ರೆ ಮಾತ್ರ ಕೆಲಸ ಮಾಡ್ತಾರೆ ಅಂತ ಕಾಣಿಸುತ್ತೆ. 2 ದಿನಗಳ ಬಳಿಕ ತಮ್ಮ ಗ್ರೂಪ್ನಲ್ಲಿ ಸಿಸಿಟಿವಿ ವಿಡಿಯೋವನ್ನ ಹಾಕಿದ್ದಂತಹ ಮಾಲೀಕರು ವಿಡಿಯೋ ವೈರಲ್ ಆದ ಬಳಿಕ ರೌಡಿ ಶೀಟರ್ ಗೋಲಿ ಇಮ್ರಾನ್ ಬಂಧನ ಆಗಿದೆ. ಅಶೋಕನಗರ ಠಾಣೆಯಲ್ಲಿ ಇಮ್ರಾನ್ ವಿರುದ್ಧ FIR ದಾಖಲಾಗಿದೆ. ಸರ್ ಈ ರೀತಿಯಾಗಿ ಶಾಪಿಂಗ್ ಮಾಡಿ ಹಣ ಕೇಳಿದ್ದಕ್ಕೆ ಚಾಕುವನ್ನ ತೋರಿಸಿದ್ದಾನೆ ನೋಡಿ ಸರ್ ಅಂತ ಪೊಲೀಸರಿಗೆ ವಿಷಯವನ್ನ ಮುಟ್ಟಿಸಿದ್ರೆ ಕಂಪ್ಲೇಂಟ್ ಎಲ್ಲ ಏನು ಬೇಡ ರೀ, ಕರ್ಸ್ ಮಾತಾಡ್ತೀವಿ ಅಂತ ಹೇಳಿ ಪೊಲೀಸರು ಸಬೂಬನ್ನ ಕೊಟ್ಟಿದ್ದಾರೆ. ಹೀಗೆ ಸಿಬ್ಬಂದಿಗಳಿಗೆ ತಿಳಿ ಹೇಳಿ ಕಳಿಸಿದ್ದಾರೆ. ಬಟ್ ಸಿಬ್ಬಂದಿಗಳಿಗೂ ಕೂಡ ಭಯ ಆಗುತ್ತೆ, ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಏನೋ, ಮತ್ತೆ ಬಂದು ನಮ್ಮ ಮೇಲೆ ಈ ರೀತಿಯಾಗಿ ಚಾಕು ತೋರಿಸಿ ಯಾರಿಗಾದ್ರೂ ಹಲ್ಲೆ ಮಾಡಿ ಅಥವಾ ಯಾರನ್ನಾದ್ರೂ ಸಾಯಿಸ್ಬಿಟ್ರೆ ಯಾರು ಹೊಣೆ ಅದಕ್ಕೆ ಅಂತ ಹೇಳಿ ಸಾಮಾನ್ಯರು ಪ್ರಶ್ನೆ ಮಾಡ್ತಾರೆ. ಪೊಲೀಸರು FIR ದಾಖಲು ಮಾಡ್ಕೊಳ್ಳೋದು ಬಿಟ್ಟು ಸಬೂಬನ್ನ ಹೇಳ್ತಾರೆ ಅಂತಂದ್ರೆ ಇನ್ನು ಇವರು ಎಲ್ರಿಗೂ ಕೂಡ ಎಲ್ಲ ಈ ವಿಡಿಯೋ ವೈರಲ್ ಆಗಬೇಕು, ಜನ ಮಾತಾಡಬೇಕು, ಜನ ಪ್ರಶ್ನೆ ಮಾಡಬೇಕು, ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿ ಮಾಧ್ಯಮಗಳಲ್ಲಿಯೂ ಕೂಡ ಸುದ್ದಿ ಬಿತ್ತರ ಆದಮೇಲೆ ಪೊಲೀಸ್ನವ್ರು ಬರ್ತಾರೆ ಅಂತ ಹೇಳ್ತಾರಲ್ಲ ಸಿನಿಮಾಗಳಲ್ಲಿ, ಆ ರೀತಿ ಆಗೋಗ್ಬಿಟ್ಟಿದೆ.